ಎಲ್ಲದಕ್ಕೂ ತಾಯಿ ಬೇರು ರಂಗಭೂಮಿ. ಸಾಹಿತಿ ಮಹದೇವ ಶಂಕನಪುರ, ಚಾಮರಾಜನಗರ. ಭಾರತೀಯ ಸಂಸ್ಕೃತಿ ಬೆಳವಣಿಗೆ ಸೇರಿದಂತೆ ಎಲ್ಲದಕ್ಕೂ ತಾಯಿ ಬೇರು ರಂಗಭೂಮಿ ಆಗಿದ್ದು, ಜೀವಂತ ಕಲಾ ಪ್ರಕಾರಗಳಲ್ಲಿ ಒಂದಾಗಿದ್ದು, ಜಿಲ್ಲೆಯಲ್ಲಿ ರಂಗಭೂಮಿ ಕಲೆ, ಕಲಾವಿದರು ಇಂದಿಗೂ ಜೀವಂತವಾಗಿದ್ದು ಅತ್ಯಂತ ಕ್ರಿಯಾಶೀಲವಾಗಿದೆ ಎಂದು ಸಾಹಿತಿ ಮಹದೇವ ಶಂಕನಪುರ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಚೇತನ ಕಲಾವಾಹಿನಿ, ರೋಟರಿ ಸಂಸ್ಥೆ, ಶ್ರೀ ಮಹದೇಶ್ವರ ಕಲಾ ಸಂಘ, ಶ್ರೀ ಬೀರೇಶ್ವರ ಕಲಾ ಸಂಘ, ಶ್ರೀ ಸಿದ್ದಮಲ್ಲೇಶ್ವರ ಕಲಾ ಸಂಘ ಇವರು ಸಹಯೋಗದಲ್ಲಿ ನಡೆದ ವಿಶ್ವ ರಂಗಭೂಮಿ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ನಾನು ಇಲ್ಲಿ ಕುಳಿತು ಕಾರ್ಯಕ್ರಮದ ರಂಗಗೀತೆ ಗಾಯನವನ್ನ ಕೇಳಿದಾಗ ನಿಜವಾಗಲೂ ಬಹಳ ಹೆಮ್ಮೆ ಅನಿಸಿತು, ಖುಷಿ ಅನಿಸಿತು. ನಿಜಕ್ಕೂ ಕೂಡ ರಂಗಭೂಮಿ ಕಲೆ ಮತ್ತು ಕಲಾವಿದರು ಚಾಮರಾಜನಗರದಲ್ಲಿ ಹೇಗೆ ಸಮೃದ್ಧಿಯಾಗಿ ತಮ್ಮ ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತೆ ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ನನಗೆ ಹೆಮ್ಮೆ ಎನಿಸಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅನ್ಸರ್ ಮಾತನಾಡಿ, ಚಾಮರಾಜನಗರ ಜನಪರ ತವರೂರಾಗಿದ್ದು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ರಂಗಭೂಮಿಯನ್ನ ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಎಲ್ಲರಿಗೂ ವಿಶ್ವ ರಂಗಭೂಮಿ ದಿನಾಚರಣೆ ಶುಭಾಶಯ ಕೋರಿದರು. ರಂಗ ಸನ್ಮಾನ. ರಂಗಭೂಮಿ ಕಲಾವಿದರಾದ ಡಾಕ್ಟರ್ ರಾಜಶೇಖರ ಪಂಡಿತ್ ಗೌಡಿಗೆ, ಮಹಾದೇವಸ್ವಾಮಿ, ಆರ್ ಶ್ರೀಕಂಠಸ್ವಾಮಿ, ಸುಬ್ಬೇಗೌಡ, ಟಿಎಸ್ ಶಿವಕುಮಾರ್, ಮಂಡ್ಯ ಪವಿತ್ರಗೌಡ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಡ್ರಾಮಾ ಮಾಸ್ಟರ್ ಆರ್ ಶಿವಣ್ಣ ಮಂಗಲ, ಕ್ಯಾಶಿಯೋ ವಿಶ್ವ ಮಂಡ್ಯ, ತಬಲಾ ನಿತೀಶ್ ಬಸವಟ್ಟಿ, ಎಂಎನ್ ಮಹಾದೇವು, ಚೇತನ ಕಲಾವಾಹಿನಿ ಅಧ್ಯಕ್ಷ ಜಿ ರಾಜಪ್ಪ, ಸುರೇಂದ್ರ, ಗೋವಿಂದರಾಜು, ಶಿವಸ್ವಾಮಿ, ಬೀರೇಗೌಡ, ಸಂಪತ್ ಕುಮಾರ್, ಮಂಜು, ಹುರೇಶ್, ಮಹಾದೇವಸ್ವಾಮಿ, ರಾಮಣ್ಣ, ರಾಜೇಶ್, ವೆಂಕಟರಮಣ, ರಾಮಣ್ಣ, ಕೃಷ್ಣ, ನಾಗರಾಜು, ಮಲ್ಲಿಕಾರ್ಜುನ ಸ್ವಾಮಿ, ಎಂಎನ್ ರಮೇಶ್ ಇತರರು ಹಾಜರಿದ್ದರು. ಎಲ್ಲ ಕಲಾವಿದರು ರಂಗಗೀತೆ ಸಾದರಪಡಿಸಿದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಒಬ್ಬ ಸಂಶೋಧಕನಾಗಿ, ಸಾಹಿತಿಯಾಗಿ ಅಥವಾ ಬರಹಗಾರನಾಗಿ ನಾನು ನಮ್ಮ ಎಲ್ಲ ನಗರ ಜಿಲ್ಲೆಯ ಎಲ್ಲ ಕಲಾ ತಂಡಗಳಿಗೆ ಮತ್ತೆ ರಂಗಭೂಮಿ ಕಲಾವಿದರಿಗೆ ಮತ್ತು ಸಂಘಗಳಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ನಗರದ ರಂಗಭೂಮಿಯ ಅಸ್ಮಿತೆಗಳ ಹಾಗೆ ನೀವು ಎಲ್ಲರೂ ಕೂಡ ಇಲ್ಲಿ ನೀವು ಸೇರಿದ್ದೀರಿ. ನಿಮ್ಗೆಲ್ರಿಗೂ ಮೊದಲನೇದಾಗಿ ನಾನು ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ. ನನಗೆ ಇಲ್ಲಿ ಕೂತು ಕಾರ್ಯಕ್ರಮದ ಹಾಡುಗಾರಿಕೆಯನ್ನ ಕೇಳಿದಾಗ ನಿಜವಾಗ್ಲೂ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ, ಖುಷಿ ಅಂತ ಅನ್ಸುತ್ತೆ. ಇದು ಕೂಡ ರಂಗಭೂಮಿ ಕಲೆ ಮತ್ತು ಕಲಾವಿದರು ಚಾಮರಾಜನಗರದಲ್ಲಿ ಹೇಗೆ ಸಮೃದ್ಧಿಯಾಗಿ ತಮ್ಮ ಕಲಾ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಉಳಿಸ್ತಾ ಇದ್ದಾರೆ ಮತ್ತೆ ಬೆಳೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಬಹಳ ಹೆಮ್ಮೆ ಅಂತ ಅನಿಸ್ತು. ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದಾರೆ. ಮೊಟ್ಟ ಮೊದಲಿಗೆ 1961ನೇ ಇಸ್ವಿನಲ್ಲಿ 1961ನೇ ಇಸ್ವಿನಲ್ಲಿ ಕೃಷ್ಣ ಸರ್ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ರಂಗಭೂಮಿ ಸಂಸ್ಥೆ ಅನ್ನುವಂಥದ್ದು 1961ರಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಆಚರಣೆ ಮಾಡುವಂಥದ್ದನ್ನ ಚಾಲನೆ ಮಾಡ್ತದೆ. ಅದು 61ನೇ ಇಸ್ವಿನಲ್ಲಿ. ನಾನು ಡೇಟ್ ಆಫ್ ಬರ್ತ್ 61. ನಾನು ಅವಾಗನೇ ಹುಟ್ಟಿದ್ದೆ ಅನ್ಸುತ್ತೆ, ಅಥವಾ ನಾವು ಹುಟ್ಟೇ ಇರ್ಲಿಲ್ವೇನೋ. ಅವಾಗಲೇನೆ ಅಂದ್ರೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಅಧಿಕೃತವಾಗಿ 1961ರಲ್ಲಿ ಪ್ರಾರಂಭ ಆಯಿತು ಅಂತೇಳಿ. ಮತ್ತೆ ಮಾರ್ಚ್ 27, ಇವತ್ತು ಮಾರ್ಚ್ 27ನೇ ತಾರೀಕು ವಿಶ್ವ ರಂಗಭೂಮಿ ದಿನ ಅಂತ ಇದನ್ನ ಆಚರಣೆ ಮಾಡ್ತೀವಿ. ನಾವು ಇತಿಹಾಸವನ್ನು ನೋಡಿದ್ರೆ ಸುಮಾರು 25,000 ವರ್ಷಗಳ ಇತಿಹಾಸ ಇದೆ ರಂಗಭೂಮಿಗೆ ಅಂತ. ಗ್ರೀಕ್ ದೇಶದಲ್ಲಿ ಈ ರಂಗಭೂಮಿ ಎನ್ನುವಂಥದ್ದು ಬಹಳ ಪ್ರಾಚೀನವಾಗಿ ಆರಂಭ ಆಯಿತು ಅಂತ ನಮಗೆ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇವತ್ತು
ನಾವು ಇವತ್ತು ಚಾಮರಾಜನಗರದಲ್ಲಿ ಏನು ಆಚರಣೆ ಮಾಡ್ತಾ ಇದ್ದೀವಿ, ವಿಶ್ವ ರಂಗಭೂಮಿ ದಿನಾಚರಣೆ ಅಂತೇಳಿ ನಾನು ಹೇಳಿದೆ. ನಿಜವಾಗ್ಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ರಂಗಭೂಮಿ ಕಲೆ ಮತ್ತು ಕಲಾವಿದರು ಇಂದಿನೂ ಕೂಡ ಜೀವಂತವಾಗಿದೆ. ರಂಗಭೂಮಿ ಅನ್ನುವಂಥದ್ದು ಚಾಮರಾಜನಗರದಲ್ಲಿ ಜೀವಂತವಾಗಿದೆ ಮಾತ್ರ ಅಲ್ಲ, ಅದು ಅತ್ಯಂತ ಕ್ರಿಯಾಶೀಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂತಂದ್ರೆ ಇವತ್ತು ನಮಗೆಲ್ಲ ಗೊತ್ತಿದೆ, ಸಿನಿಮಾ ಮಾಧ್ಯಮ ಬಹಳ ಪ್ರಬಲವಾಗಿ ಪ್ರಭಾವವನ್ನು ಬೀರ್ತಾ ಇದೆ. ಹಾಗೆ ಕಿರುತೆರೆ ಪ್ರತಿ ಮನೆಗೂ ಟಿವಿ ಸೀರಿಯಲ್ಗಳು ಇವತ್ತು ಲಗ್ಗೆ ಇಡ್ತಾ ಇದೆ. ಮತ್ತೆ ಬಹಳ ವ್ಯಾಪಕವಾಗಿ ನಾವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇವತ್ತು ಸಕ್ರಿಯವಾಗಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ. ಸೊ ಇದೆಲ್ಲದರ ನಡುವೆ ರಂಗಭೂಮಿ ಎನ್ನುವಂತಹ ಈ ಒಂದು ವಿಶಿಷ್ಟವಾದಂತಹ ಪ್ರಕಾರ ಮತ್ತೆ ಕಲೆ, ಇದು ಇಲ್ಲಿ ನಾನು ಈಗ ಗಮನಿಸ್ದಂಗೆನೆ, ಈಗ ನೋಡ್ತಾ ಹೋದಂಗೆನೆ ಘಟಂ ಕೃಷ್ಣ ಸರ್ ಬಹಳ ಹಿಡಿಯೋದು, ಹಾಗೆ ನಮ್ಮ ಕಾಗದವಾಡಿ ಗೌಡಿಕೆ ಮಹದೇವಸ್ವಾಮಿಯವರು ರಂಗ ಕಲಾವಿದರು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ